ಇನ್ನೇನು ಹೊಸ ವರ್ಷ ಬಂತು. ಮತ್ತೆ ಈ ವರ್ಷದ ಈ ಒಂದು ಹೊಸ ವಿಡಿಯೋ ನಿಮಗೆ ಸಹಾಯ ಮಾಡುತ್ತೆ ಈ ವರ್ಷದ ನಿಮ್ಮ ಎಲ್ಲಾ ಗೋಲ್ಸ್ ಅಚೀವ್ ಮಾಡಲು. ನನಗೆ ಗೊತ್ತು ನೀವು ನನ್ನ ಹಾಗೆ ಆಂಬಿಷಿಯಸ್ ಮತ್ತೆ ಅಚೀವರ್ ಆಗಿದ್ದೀರಾ ಅನ್ನೋದು. ಅದಕ್ಕಾಗಿ ನಾನು ನಿಮ್ಗೆ ಈ ಹೊಸ ವರ್ಷದ ಸ್ಟೆಪ್ ಬೈ ಸ್ಟೆಪ್ ಗೋಲ್ಸ್ ಸೆಟ್ಟಿಂಗ್ ಪ್ಲಾನ್ ನ ಬಗ್ಗೆ ಹೇಳ್ತೀನಿ. ಇದು ನನ್ನ ಅನೇಕ ವರ್ಷದ ಎಕ್ಸ್ಪೀರಿಯನ್ಸ್ ನ ನಂತರ ಈ ವಿಡಿಯೋ ನಿಮಗಾಗಿ ಫೈನಲೈಸ್ ಮಾಡಿರೋದು. ನಾನು ಕೂಡ ಅನೇಕ ವರ್ಷ ಎಲ್ಲಾ ತರಹದ ಗೋಲ್ ಸೆಟ್ಟಿಂಗ್ ಪ್ಲಾನ್ಸ್ ಮತ್ತೆ ಸ್ಟ್ರಾಟಜಿಗಳನ್ನ ಟ್ರೈ ಮಾಡಿದ್ದೆ. ಆದ್ರೆ ಅನೇಕ ಪ್ರಕಾರದ ಪ್ಲಾನ್ಸ್ ಗಳನ್ನ ಅರ್ಥ ಮಾಡಿಕೊಂಡ ಮೇಲೂ ಅದರಲ್ಲಿ ಕೆಲವೊಮ್ಮೆ ಸಕ್ಸಸ್ ಆದ್ರೆ ಕೆಲವೊಮ್ಮೆ ಫೇಲ್ಯೂರ್ ಆದೆ. ಆಗ ನನಗೆ ಅರ್ಥ ಆಗಿದ್ದು ಕೇವಲ ಕೋರ್ ರೂಲ್ಸ್ ಮತ್ತೆ ಸ್ಟ್ರಾಟಜಿಗಳನ್ನ ಫಾಲೋ ಮಾಡಿ ಯಾರು ಬೇಕಾದ್ರೂ ತಮ್ಮ ನ್ಯೂ ಇಯರ್ ಗೋಲ್ಸ್ ಅನ್ನ ಅಚೀವ್ ಮಾಡಬಹುದು ಅನ್ನೋದು. ಮತ್ತೆ ಇದನ್ನ ಅಷ್ಟು ಕಾನ್ಫಿಡೆಂಟ್ ಆಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಾನು ಪ್ರತಿ ವರ್ಷ ನನ್ನ ನ್ಯೂ ಇಯರ್ ಗೋಲ್ಸ್ ಗಳನ್ನ ಅಚೀವ್ ಮಾಡ್ತೀನಿ. ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ನಿಂದ ಹೇಳ್ತಾ ಇರೋದು. ಅಂದ ಹಾಗೆ ಯಾಕೆ ಕೆಲವೊಬ್ರು ತಮ್ಮ ನ್ಯೂ ಇಯರ್ ಗೋಲ್ಸ್ ಅನ್ನ ಅಚೀವ್ ಮಾಡ್ತಾರೆ, ಉಳಿದವರು ಫೇಲ್ಯೂರ್ ಆಗ್ತಾರೆ, ಮತ್ತೆ ಯಾವ ವಿಷಯ ವರ್ಕ್ ಮಾಡುತ್ತೆ, ಯಾವ ವಿಷಯ ವರ್ಕ್ ಮಾಡೋದಿಲ್ಲ, ಮತ್ತೆ ಯಾವ ಗೋಲ್ ಸೆಟ್ಟಿಂಗ್ ಸ್ಟ್ರಾಟಜಿ ವರ್ಕ್ ಮಾಡುತ್ತೆ, ಅದನ್ನೆಲ್ಲ ಸಿಂಪಲ್ ಆಗಿ ನಿಮ್ಮೊಂದಿಗೆ 5 ಸ್ಟೆಪ್ ನ ಮುಖಾಂತರ ಹೇಳ್ತೀನಿ. ಅದಕ್ಕಾಗಿ ನಾನ್ ನಿಮ್ಮಲ್ಲಿ ಕೇಳುವುದು ಇಷ್ಟೇ, ಈ ವಿಡಿಯೋ ಅನ್ನ ಎಂಡ್ ವರೆಗೆ ನೋಡಿ. ಮತ್ತೆ 5th ಸ್ಟೆಪ್ ಮಿಸ್ ಮಾಡಲೇಬೇಡಿ, ಏಕೆಂದ್ರೆ ಇದು ಇಲ್ಲದೆ ಯಾವತ್ತೂ ನೀವು ನಿಮ್ಮ ನ್ಯೂ ಇಯರ್ ಗೋಲ್ಸ್ ಅಚೀವ್ ಮಾಡೋದೇ ಇಲ್ಲ. ಸ್ಟೆಪ್ ನಂಬರ್ 1, ರಿವ್ಯೂ ಯುವರ್ ಲಾಸ್ಟ್ ಇಯರ್. ಅಂದ ಹಾಗೆ ನೀವು ಈ ಮಾತನ್ನ ಕೇಳೇ ಇರ್ತೀರಾ, ಹುಲಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಅದು ದೊಡ್ಡ ಬೇಟೆ ಮಾಡಲಿದೆ ಅಂತ. ಅದೇ ತರ ನೀವು ಕೂಡ 2 ಹೆಜ್ಜೆ ಹಿಂದೆ ಇಡಬೇಕು, ಏಕೆಂದ್ರೆ ಈ 2 ಸ್ಟೆಪ್ ನಲ್ಲಿ ನೀವು ದೊಡ್ಡ ಬೇಟೆ ಮಾಡಲು ಅಂದ್ರೆ ತಮ್ಮ ಕಳೆದ ವರ್ಷವನ್ನು ರಿವ್ಯೂ ಮಾಡಿ. ಇದನ್ನ ನಾನು ಪ್ರತಿ ವರ್ಷ ಮಾಡ್ತೀನಿ. ನನಗೆ ಅನ್ಸುತ್ತೆ ಯಾವ ವ್ಯಕ್ತಿ ಈ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡೋದಿಲ್ಲ ಆ ವ್ಯಕ್ತಿ ತನ್ನ ನ್ಯೂ ಇಯರ್ ಗೋಲ್ಸ್ ಅನ್ನ ಸರಿಯಾಗಿ ಮತ್ತೆ ಪರ್ಪಸ್ಫುಲ್ ರೀತಿಯಲ್ಲಿ ಸೆಟ್ ಮಾಡೋದಿಲ್ಲ, ಬದಲಾಗಿ ತಪ್ಪು ಗೋಲ್ ಸೆಟ್ ಮಾಡ್ತಾನೆ. ಅದಕ್ಕೆ ನೀವು ಈ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಪ್ರಾರಂಭ ಮಾಡಿ, ಏಕೆಂದ್ರೆ ಜಗತ್ತಿನ ಹೈ ಪರ್ಫಾರ್ಮರ್ಸ್, ಅಚೀವರ್ಸ್, ಪ್ರೊಡಕ್ಟಿವ್ ಪೀಪಲ್ಸ್, ಕೆಲವೊಂದು ಸಕ್ಸಸ್ಫುಲ್ ಜನ ಕೂಡ ಮತ್ತೆ ನಾನು ಸ್ವತಃ ಇದನ್ನ ಫಾಲೋ ಮಾಡ್ತೀನಿ. ಅದಕ್ಕೆ ನೀವು ಕೇವಲ ಒಂದು ಹಾಳೆ ಮೇಲೆ ಈ 4 ಪ್ರಶ್ನೆಗಳನ್ನ ಬರೆಯಬೇಕು. 1, ಹೌ ವಾಸ್ ಮೈ ಲಾಸ್ಟ್ ಇಯರ್, ನಿಮ್ಮ ಕಳೆದ ವರ್ಷ ಹೇಗಿತ್ತು. 2, ವೈ ದಟ್ ಹ್ಯಾಪೆಂಡ್, ನಿಮ್ಮ ಜೊತೆಗೆ ಏನೆಲ್ಲ ಆಯಿತು, ಅದು ಯಾಕೆ ಆಯಿತು, ಕಾರಣ ಏನಿತ್ತು. 3, ವಾಟ್ ಐ ಹ್ಯಾವ್ ಲರ್ನ್ ಫ್ರಾಮ್ ಲಾಸ್ಟ್ ಇಯರ್, ಏನೆಲ್ಲ ನಿಮ್ಮ ಜೊತೆಗೆ ನಡೆಯಿತು, ಅದರಿಂದ ನಿಮಗೆ ಏನೆಲ್ಲ ಕಲಿಯಲು ಸಿಕ್ಕಿದೆ. 4, ಹೌ ಕ್ಯಾನ್ ಐ ಮೇಕ್ ದಿಸ್ ಇಯರ್ ಬೆಟರ್ ದೆನ್ ಮೈ ಲಾಸ್ಟ್ ಇಯರ್, ಈಗ ಹೇಗೆ ನೀವು ನಿಮ್ಮ ಹೊಸ ವರ್ಷವನ್ನು ಉತ್ತಮವಾಗಿ ಮಾಡಬಹುದು ಕಳೆದ ವರ್ಷಕ್ಕೆ ಹೋಲಿಸಿದರೆ. ಹಾಗಿದ್ರೆ ಈ ಪ್ರಶ್ನೆಗಳ ಉತ್ತರ ನೀವು ಡೀಟೇಲ್ ಆಗಿ ಬರೆಯಬೇಕು, ಏಕೆಂದ್ರೆ ಈ ಪ್ರಶ್ನೆಗಳ ಉತ್ತರ ಬರೆದ ನಂತರ ನಿಮಗೆ ಒಂದು ಕ್ಲಿಯರ್ ವಿಷನ್ ಸಿಗುತ್ತೆ. ಅದರಿಂದ ನೀವು ಹೊಸ ವರ್ಷಕ್ಕಾಗಿ ಒಂದು ಥೀಮ್ ಡಿಸೈನ್ ಮಾಡಬಹುದು, ಅದರಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಸ್ಟೆಪ್ ನಂಬರ್ 2, ಸೆಟ್ ಎ ಥೀಮ್ ಫಾರ್ ದಿಸ್ ಇಯರ್. ಈಗ ಏನೆಲ್ಲ ನೀವು ಸ್ಟೆಪ್ 1 ನಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಅಥವಾ ಕಲ್ತಿದ್ದೀರಾ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ವರ್ಷ ಒಂದು ಥೀಮ್ ನೀಡಬೇಕು. ಉದಾಹರಣೆಗೆ ನೀವು ಕಳೆದ ವರ್ಷ ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಮಾಡಿರಬಹುದು, ಮತ್ತೆ ಈ ವರ್ಷ ನೀವು ಏನಾದ್ರೂ ಮಾಡಿ ತಮ್ಮ ಫೈನಾನ್ಸ್ ಮತ್ತೆ ಇನ್ಕಮ್ ಅನ್ನ ಹೆಚ್ಚಿಸಿಕೊಳ್ಬೇಕು ಅಂತೀರಾ. ಅದಕ್ಕೆ ನೀವು ಈ ಹೊಸ ವರ್ಷಕ್ಕೆ ಥೀಮ್ ನೀಡಬೇಕು, ಅದುವೇ ಫೈನಾನ್ಷಿಯಲಿ ಸ್ಟೆಬಿಲಿಟಿ. ಅಂದ್ರೆ ಈ ಹೊಸ ವರ್ಷ ನಿಮ್ಮ ಥೀಮ್ ಅಥವಾ ಪರ್ಪಸ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಚೀವ್ ಮಾಡೋದು ಆಗಿರ್ಬೇಕು. ನೋಡಿ, ಇದೊಂದು ಉದಾಹರಣೆ ಆಗಿತ್ತು. ಅಂದ್ರೆ ನೀವು ನಿಮ್ಮ ಪ್ರಕಾರ ಈ ಹೊಸ ವರ್ಷದಲ್ಲಿ ಒಂದು ಥೀಮ್ ಡಿಸೈಡ್ ಮಾಡಬೇಕು, ಅದು ನಿಮ್ಮ ಪೂರ್ತಿ ತಿಂಗಳಿನ ಮೇನ್ ಫೋಕಸ್ ಆಗಿರಬೇಕು. ಉದಾಹರಣೆಗೆ ನಿಮಗಾಗಿ ನಿಮ್ಮ ಸ್ಟಡೀಸ್ ಆಗಿರಬಹುದು, ಕರಿಯರ್, ರಿಲೇಶನ್ಶಿಪ್, ಬಿಸ್ನೆಸ್, ಗುಡ್ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಅಥವಾ ಟ್ರಾವೆಲಿಂಗ್ ಏನಾದ್ರೂ ಆಗಿರಬಹುದು. ಅದನ್ನ ನೀವು ದೊಡ್ಡದಾಗಿ ಬರೆಯಿರಿ. ಮೈ ದಿಸ್ ಇಯರ್ ಥೀಮ್ ಇಸ್, ನಿಮ್ಮ ಇಷ್ಟದ ಥೀಮ್ ಅನ್ನ ಬರೆಯಿರಿ. ಈ ಇಯರ್ಲಿ ಥೀಮ್ ನಿಮಗೆ ದಿಕ್ಸೂಚಿಯ ಹಾಗೆ ಕೆಲಸ ಮಾಡುತ್ತೆ. ಇದು ನಿಮಗೆ ವರ್ಷದ ಮಧ್ಯದಲ್ಲಿ ವಿಚಲಿತಗೊಳ್ಳಲು ಬಿಡೋದಿಲ್ಲ, ನಿಮ್ಗೆ ಎಲ್ಲಿ ಹೋಗ್ಬೇಕು ಅನ್ನೋದು ತೋರಿಸುತ್ತೆ. ಆದ್ರೆ ಅಲ್ಲಿಗೆ ಹೋಗುವ ಬೆಸ್ಟ್ ದಾರಿ ಅಂದ್ರೆ ಸ್ಟೆಪ್ ನಂಬರ್ 3 ನಲ್ಲಿದೆ, ಸೆಟ್ ಲೈಕ್ ಎ ಗೋಲ್ಸ್ ಅಂಡ್ ಅಚೀವರ್. ನೋಡಿ, ಈ ಸ್ಟೆಪ್ ನಲ್ಲಿ 99% ಜನ ತಪ್ಪು ಮಾಡ್ತಾರೆ, ಏಕೆಂದ್ರೆ ಜನ ತಮ್ಮ ನ್ಯೂ ಇಯರ್ ಗೋಲ್ಸ್ ಅನ್ನ 20 ರಿಂದ 30 ಗೋಲ್ಸ್ ಗಳನ್ನ ರೆಡಿ ಮಾಡಿಕೊಳ್ತಾರೆ, ಮತ್ತೆ ಇದೇ ಅವರ ದೊಡ್ಡ ರೀಸನ್ ಆಗಿದೆ ಫೇಲ್ಯೂರ್ ಆಗಲು. ಅದಕ್ಕೆ ನೀವು ಈ ಸೇಮ್ ತಪ್ಪು ಮಾಡಬಾರ್ದು. ಬೇರೆಯವರಿಂದ ಇನ್ಸ್ಪೈರ್ ಆಗಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಬೇರೆಯವರ ಗೋಲ್ಸ್ ಗಳನ್ನ ತಮ್ಮ ಗೋಲ್ಸ್ ಎಂದು ಸೆಟ್ ಮಾಡಬಾರ್ದು. ನೀವು ಕೇವಲ ಅದೇ ಮೋಸ್ಟ್ ಇಂಪಾರ್ಟೆಂಟ್, ಮೇಜರ್ ಮತ್ತೆ ಪರ್ಪಸ್ಫುಲ್ ಗೋಲ್ ಸೆಟ್ ಮಾಡಬೇಕು. ಅದನ್ನ ನೀವು ತಮ್ಮ ಮನಸ್ಸಿನಿಂದ ತಮ್ಮ ಸಲುವಾಗಿ ಅಚೀವ್ ಮಾಡಬೇಕು ಅನ್ಕೊಂಡಿದ್ದೀರಾ, ಬದಲಾಗಿ ಅವುಗಳನ್ನ ಬೇಡ, ಬೇರೆಯವರು ಇಂಪ್ರೆಸ್ ಆಗ್ತಾರೆ ಅಥವಾ ಅದನ್ನ ಅಚೀವ್ ಮಾಡಿ ಬೇರೆಯವರು ಖುಷಿಯಾಗಿ ಇದ್ದಾರೆ. ಅದಕ್ಕೆ ನೀವು ತಮ್ಮ ಸಲುವಾಗಿ ಬೇಕಾದಷ್ಟು ಗೋಲ್ ಬರೆದುಕೊಳ್ಳಿ, ನಿಮ್ಮ ಮೈಂಡ್ ನಲ್ಲಿ ಬರುವಷ್ಟು, ಮತ್ತೆ ಅವುಗಳಲ್ಲಿ ಆ ಗೋಲ್ಸ್ ಗಳನ್ನ ಹುಡುಕಿ. ನೀವು ಕೇವಲ ಬೇರೆಯವರನ್ನ ಇಂಪ್ರೆಸ್ ಮಾಡಲು ಅಥವಾ ಬೇರೆಯವರನ್ನ ತೋರಿಸಬೇಕು ಅನ್ಕೊಂಡಿದ್ದೀರಾ, ಆ ಎಲ್ಲಾ ಗೋಲ್ಸ್ ಗಳನ್ನ ತೆಗೆದು ಹಾಕಿ ಮತ್ತೆ ಉಳಿದ ಗೋಲ್ಸ್ ನಲ್ಲಿ ಕೇವಲ 5 ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಮೇಜರ್ ಮತ್ತೆ ಪರ್ಪಸ್ಫುಲ್ ಗೋಲ್ಸ್ ಗಳನ್ನ ಬರೆದು ಇಟ್ಕೊಳ್ಳಿ. ಅವು ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಗಳನ್ನ ಮ್ಯಾಚ್ ಮಾಡಬೇಕು. ಅದಕ್ಕೆ ನೀವು ಕೇವಲ 5 ಮೇಜರ್ ಮತ್ತೆ ಪರ್ಪಸ್ಫುಲ್ ಗೋಲ್ಸ್ ಗಳನ್ನ ಆಯ್ಕೆ ಮಾಡಬೇಕು. ಏಕೆಂದ್ರೆ ಜನ ಅನೇಕ ಗೋಲ್ಸ್ ಸೆಟ್ ಮಾಡಿಕೊಳ್ತಾರೆ, ಆದರೆ ಅವರಿಂದ ಅದನ್ನ ಮ್ಯಾನೇಜ್ ಮಾಡಲು ಆಗೋದಿಲ್ಲ ಮತ್ತೆ ಉಳಿದ ಇಂಪಾರ್ಟೆಂಟ್ ಗೋಲ್ಸ್ ಗಳನ್ನ ಅಚೀವ್ ಮಾಡಲು ಆಗೋದಿಲ್ಲ. ಆದರೆ ಈ 5 ಮೇಜರ್ ಗೋಲ್ಸ್ ಹೇಗೆ ಇರಬೇಕು, ಅದನ್ನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ ನೋಡಿ, ಇದನ್ನ ನೀವು ನಿಮ್ಮ ಜೀವನದ ಡಿಫರೆಂಟ್ ಏರಿಯಾ ನಲ್ಲಿ ಭಾಗ ಮಾಡಬೇಕು. ಉದಾಹರಣೆಗೆ ನಿಮ್ಮ ಜೀವನಕ್ಕಾಗಿ ಈ ಏರಿಯಾ ಇಂಪಾರ್ಟೆಂಟ್ ಆಗಿದೆ ಅನ್ಕೊಳ್ಳೋಣ. ಫೈನಾನ್ಸ್, ಹೆಲ್ತ್, ಕರಿಯರ್, ರಿಲೇಶನ್ಶಿಪ್ ಮತ್ತೆ ಪರ್ಸನಲ್ ಗ್ರೋತ್. ಅದಕ್ಕೆ ನೀವು ಪ್ರತಿಯೊಂದು ಏರಿಯಾ ಸಲುವಾಗಿ ಒಂದು ಮೇಜರ್ ಗೋಲ್ ಸೆಟ್ ಮಾಡಬೇಕು. ಅದನ್ನ ನೀವು ಈ ವರ್ಷದ ಒಳಗೆ ಪ್ರಾಕ್ಟಿಕಲಿ ಅಚೀವ್ ಮಾಡಬೇಕು. ಉದಾಹರಣೆಗೆ ಫೈನಾನ್ಸ್ ನಲ್ಲಿ ಈ ವರ್ಷ 1,00,000 ರೂಪಾಯಿ ಉಳಿತಾಯ ಮಾಡುವುದು. ಜಾಸ್ತಿ ದಪ್ಪ ಆಗಿದ್ರೆ ಈ ವರ್ಷ 12 kg ಭಾರ ಕಡಿಮೆ ಮಾಡುವುದು. ಕರಿಯರ್ ನಲ್ಲಿ ಒಳ್ಳೆಯ ಸ್ಟಡೀಸ್ ಮಾಡೋದು. ರಿಲೇಶನ್ಶಿಪ್ ನಲ್ಲಿ ಪ್ರತಿದಿನ ತಮ್ಮ ಫ್ಯಾಮಿಲಿ ಜೊತೆಗೆ ಕಳೆಯೋದು. ಮತ್ತೆ ಪರ್ಸನಲ್ ಗ್ರೋತ್ ನಲ್ಲಿ ಹೊಸ ಲ್ಯಾಂಗ್ವೇಜ್ ಕಲಿಯೋದು, ಹೊಸ ಕೋರ್ಸ್ ಅಥವಾ ಹೊಸ ಸ್ಕಿಲ್ಸ್ ಕಲಿಯೋದು. ನೋಡಿ, ಇದೊಂದು ಕೇವಲ ಎಕ್ಸಾಂಪಲ್ ಆಗಿತ್ತು ನಿಮಗೆ ಸರಿಯಾಗಿ ಅರ್ಥ ಮಾಡಿಸಲು. ಸ್ಟೆಪ್ ನಂಬರ್ 4, ಪ್ಲಾನ್ ಟು ಅಚೀವ್. ಈಗ ನೀವು ನಿಮ್ಮ ಗೋಲ್ ಸೆಟ್ ಮಾಡಿದಿರಾ ಅನ್ಕೊಳ್ಳೋಣ, ಆದರೆ ಕೇವಲ ಗೋಲ್ ಸೆಟ್ ಮಾಡುವುದರಿಂದ ಏನೂ ಆಗೋದಿಲ್ಲ. ಬದಲಾಗಿ ನೀವು ಅದನ್ನ ಅಚೀವ್ ಮಾಡುವ ಪ್ಲಾನ್ ಸಹ ರೆಡಿ ಮಾಡಬೇಕು. ಅಂದ್ರೆ ನೋಟ್ಬುಕ್ ನಲ್ಲಿ ಬರೆಯಬೇಕಾಗುತ್ತೆ ಅವುಗಳನ್ನ ಯಾಕೆ, ಯಾವಾಗ ಮತ್ತೆ ಹೇಗೆ ಅಚೀವ್ ಮಾಡ್ತೀರಾ ಅನ್ನೋದು. ಅದಕ್ಕಾಗಿ ನೀವು ವಾಟ್, ವೈ, ಹೌ ಮತ್ತೆ ವೆನ್ ಮೆಥಡ್ ಅನ್ನ ಉಪಯೋಗ ಮಾಡಬೇಕಾಗತ್ತೆ. ವಾಟ್ ಅಂದ್ರೆ ಏನು, ನಿಮ್ಮ ಸಲುವಾಗಿ ಆ 5 ಮೇಜರ್ ಪರ್ಪಸ್ಫುಲ್ ಮತ್ತೆ ಇಂಪಾರ್ಟೆಂಟ್ ಗೋಲ್ಸ್ ಏನಿದೆ ಅನ್ನೋದನ್ನ ಬರೆಯಬೇಕು. ವೈ ಅಂದ್ರೆ ಯಾಕೆ, ನೀವು ನಮ್ಮ ಆ ಪ್ರತಿಯೊಂದು ಗೋಲ್ಸ್ ಗಳಿಗೆ ಬರೆಯಬೇಕು. ಅದನ್ನ ನೀವು ಯಾಕೆ ಅಚೀವ್ ಮಾಡಬೇಕು ಅಂತೀರಾ, ಕಾರಣ ಏನು, ಮತ್ತೆ ಅದನ್ನ ಅಚೀವ್ ಮಾಡಿ ನಿಮಗೆ ಏನು ಸಿಗುತ್ತೆ. ಹೌ ಅಂದ್ರೆ ಹೇಗೆ, ಇದರಲ್ಲಿ ನೀವು ನಿಮ್ಮ ಯಾವೆಲ್ಲ ಗೋಲ್ಸ್ ಗಳಿವೆ ಅದನ್ನ ಹೇಗೆ ಅಚೀವ್ ಮಾಡ್ತೀರಾ, ಯಾವ ಸ್ಟೆಪ್ ಹೇಗೆ ತಗೊಳ್ತೀರಾ ಅನ್ನೋದು ಬರೆಯಬೇಕು. ನೋಡಿ, ಪೂರ್ತಿ ಪ್ಲಾನ್ ಬರೆಯಿರಿ. ಪ್ರತಿಯೊಂದು ಗೋಲ್ಸ್ ಅನ್ನ ಅಚೀವ್ ಮಾಡೋದು. ವೆನ್ ಅಂದ್ರೆ ಯಾವಾಗ, ನೀವು ಆ ಗೋಲ್ಸ್ ಅನ್ನ ಎಲ್ಲಿವರೆಗೆ ಅಚೀವ್ ಮಾಡ್ತೀರಾ ಅದಕ್ಕೆ ಒಂದು ಸ್ಪೆಸಿಫಿಕ್ ಡೇಟ್, ಮಂತ್, ಟೈಮ್ ಬರೆಯಿರಿ. ಅಂದ್ರೆ ಇದರಲ್ಲಿ ನೀವು ಬರಿಬೇಕು, ನಾನು ಈ ಗೋಲ್ಸ್ ಅನ್ನ ಈ ತಿಂಗಳಿನಲ್ಲಿ ಈ ದಿನಾಂಕದಂದು ಕಂಪ್ಲೀಟ್ ಮಾಡ್ತೀನಿ ಅಂತ. ನೋಡಿ, ಈ ತರ ಬರೆಯುವುದರಿಂದ ನೀವು ಡ್ರೀಮ್ಸ್ ನ ಹಾಗೆ ಅಲ್ಲ, ಬದಲಾಗಿ ಡೂವರ್ ಮತ್ತೆ ಆಕ್ಷನ್ ಟೇಕರ್ ನ ಹಾಗೆ ಪ್ಲಾನ್ ಮಾಡ್ತೀರಾ. ಒಂದು ಕಡೆ ಉಳಿದವರು ಕೇವಲ ನ್ಯೂ ಇಯರ್ ಗೋಲ್ ಸೆಟ್ ಮಾಡಿ ಸುಮ್ಮನೆ ಇರ್ತಾರೆ. ಅದೇ ನಿಮ್ಮ ಹತ್ತಿರ ಪೂರ್ತಿ ಪ್ಲಾನ್ ಮತ್ತೆ ಸ್ಟ್ರಾಟಜಿ ಇರುತ್ತೆ ತಮ್ಮ ನ್ಯೂ ಇಯರ್ ಗೋಲ್ಸ್ ಅನ್ನ ಅಚೀವ್ ಮಾಡೋದು. ಸ್ಟೆಪ್ ನಂಬರ್ 5, ಟ್ರ್ಯಾಕ್ ಯುವರ್ ಗೋಲ್ಸ್ ಹೋಲ್ ಇಯರ್ ವಿತ್ ಎ ಸಿಸ್ಟಮ್. ಒಂದು ಸ್ಟಡಿ ಹೇಳುತ್ತೆ, ನ್ಯೂ ಇಯರ್ ಗೋಲ್ ಸೆಟ್ ಮಾಡುವ ಜನರಲ್ಲಿ ಕೇವಲ 25% ಜನ ಅಷ್ಟೇ ಫೆಬ್ರವರಿಯ 2ನೇ ವಾರದವರೆಗೆ ತಮ್ಮ ಗೋಲ್ ಸಲುವಾಗಿ ಕಮಿಟೆಡ್ ಆಗಿರ್ತಾರೆ. ನಂತರ ಅವರು ಕ್ವಿಟ್ ಮಾಡ್ತಾರೆ. ಮತ್ತೆ ವರ್ಷದ ಕೊನೆಯಲ್ಲಿ ಕೇವಲ 8% ಜನ ಅಷ್ಟೇ ತಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡ್ತಾರೆ. ಈ ತರ ಯಾಕೆ ಆಗುತ್ತೆ ಅಂದ್ರೆ, ಜನ ತಮ್ಮ ನ್ಯೂ ಇಯರ್ ಗೋಲ್ಸ್ ಅನ್ನ ಸೆಟ್ ಮಾಡಿಕೊಳ್ತಾರೆ, ಆದ್ರೆ ಪೂರ್ತಿ ವರ್ಷ ನೆನಪು ಇಟ್ಟಿಕೊಳ್ಳೋದಿಲ್ಲ ಮತ್ತೆ ಅದರ ಪ್ರೋಗ್ರೆಸ್ ಅನ್ನ ಟ್ರ್ಯಾಕ್ ಸಹ ಮಾಡೋದಿಲ್ಲ. ಅದಕ್ಕೆ ನೀವು ನಿಮ್ಮ ಗೋಲ್ಸ್ ಅನ್ನ ಮರೆಯದಿರಲು ತಮ್ಮ ಗೋಲ್ಸ್ ಅನ್ನ ತಮ್ಮ ಕಣ್ಣು ಮುಂದೆ ಇಡಬೇಕು. ತಮ್ಮ ಗೋಲ್ಸ್ ಅನ್ನ ಬರೆದು ತಮ್ಮ ರೂಮ್ ನ ಗೋಡೆಗೆ ಅಂಟಿಸಬಹುದು. ಇದರಿಂದ ತಮ್ಮ ಗೋಲ್ಸ್ ಸದಾಕಾಲ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಇದನ್ನ ನೀವು ದಿನಾಲೂ ಓದಬಹುದು. ಜೊತೆಗೆ ತಮ್ಮ ಜರ್ನಲ್ ಡೈರಿ, ವೈಟ್ ಬೋರ್ಡ್, ನೋಟ್ ಪ್ಯಾಡ್ ಅನ್ನ ಬೇರೆ ಒಂದು ಡಿಜಿಟಲ್ ಟೂಲ್ ಒಳಗೆ ಇಯರ್ಲಿ ಗೋಲ್ಸ್ ಅನ್ನ, ಮಂತ್ಲಿ ಗೋಲ್ಸ್, ವೀಕ್ಲಿ ಗೋಲ್ಸ್ ಮತ್ತೆ ಡೈಲಿ ಗೋಲ್ಸ್ ನ ಭಾಗ ಮಾಡಿ ಇಡಬೇಕು. ಏಕೆಂದ್ರೆ ನಿಮಗೆ ನೆನಪು ಬರಬೇಕು ಯಾವ ತಿಂಗಳವರೆಗೆ ಏನನ್ನ ಅಚೀವ್ ಮಾಡಬೇಕು ಅನ್ನೋದು. ಅದಕ್ಕೆ ಪ್ರತಿ ವಾರದ ಪ್ರಾರಂಭದಲ್ಲಿ ಪ್ಲಾನ್ ಮಾಡಿ ಏನೆಲ್ಲ ಮಾಡುವುದು ಇದೆ ಅನ್ನೋದು. ಮತ್ತೆ ಒಂದು ದಿನ ರಾತ್ರಿ ತಮ್ಮ ಶೆಡ್ಯೂಲ್ ಡಿಸೈಡ್ ಮಾಡಿ ಇಡಿ. ಈಗ ವರ್ಷದ ಮಧ್ಯೆ ನಿಮಗೆ ಈ ತರ ಅನ್ಸಿದ್ರೆ ಈ ಗೋಲ್ಸ್ ನನ್ನ ಸಲುವಾಗಿ ಸರಿಯಾಗಿ ಇಲ್ಲ ಅಂತ, ಅಥವಾ ನೀವು ಅದನ್ನ ಅಚೀವ್ ಮಾಡಬಾರ್ದು ಅಂತ ಅನ್ಕೊಂಡಿದ್ರೆ ಆ ಗೋಲ್ಸ್ ಅನ್ನ ಹೊಸ ಗೋಲ್ಸ್ ನೊಂದಿಗೆ ರೀಪ್ಲೇಸ್ ಮಾಡಬಹುದು, ಇಲ್ಲ ನೇರವಾಗಿ ಅದನ್ನ ತೆಗೆದು ಹಾಕಬಹುದು. ಏಕೆಂದ್ರೆ ನೀವು ಅದನ್ನ ತಮ್ಮ ಮನಸ್ಸಿನಿಂದ ಅಚೀವ್ ಮಾಡಲೇಬಾರದು ಅಂತ ಅನ್ಕೊಂಡಿದ್ದೀರಾ. ಆದರೆ ನೆನಪಿರ್ಲಿ, ನಿಮ್ಮ ಗೋಲ್ಸ್ ಕೇವಲ 5 ಇರಬೇಕು, ಅದಕ್ಕಿಂತ ಜಾಸ್ತಿ ಅಲ್ಲ. ಮತ್ತೆ ತಮ್ಮ ನ್ಯೂ ಇಯರ್ ಗೋಲ್ಸ್ ನ ಜೊತೆಗೆ ಡೈಲಿ ರೂಟೀನ್ ಸಹ ನಿರ್ಮಾಣ ಮಾಡಿಕೊಳ್ಳಲೇಬೇಕು. ಇದರ ಸಹಾಯದಿಂದ ನೀವು ಡೈಲಿ, ವೀಕ್ಲಿ, ಮಂತ್ಲಿ ಗೋಲ್ಸ್ ಅನ್ನ ಅಚೀವ್ ಮಾಡಲು ಹಾಗೂ ನಿಮ್ಮ ಡೈಲಿ ರೂಟೀನ್ ತಮ್ಮ ಗೋಲ್ಸ್ ನ ಡಿಮ್ಯಾಂಡ್ ಅನ್ನ ಮ್ಯಾಚ್ ಮಾಡಲೇಬೇಕು. ಮತ್ತೆ ಅದನ್ನ ನೀವು ವರ್ಷ ಪೂರ್ತಿ ಫಾಲೋ ಮಾಡಬೇಕು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.